ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ನ್ಯೂಸ್ 18 ನಿಂದ ಮೆಗಾ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಒಂದು ತಿಂಗಳಿನಿಂದ ನ್ಯೂಸ್ 18 ನಲ್ಲಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಹೆಚ್ಚಾಗಿರುವಂತದ್ದು. ಸಾಲ ವಾಪಸ್ ಕೊಡದಿದ್ದಕ್ಕೆ ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಬಾಣಂತಿಯನ್ನೇ ಮನೆಯಿಂದ ಹೊರಹಾಕಿ ಕಿರುಕುಳ ನೀಡಿದ್ದಾರೆ. ಮೈಕ್ರೋ ಫೈನಾನ್ಸ್ನವರು ಸಾಲ ಕೊಟ್ಟು ಸಾಲ ಮರುಪಾವತಿ ಮಾಡಿಲ್ಲ ಅಂತ ಆ ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಆ ಮನೆಯಲ್ಲಿ ಇದ್ದಂತಹ ಬಾಣಂತಿಯನ್ನ ಕೂಡ ಮನೆಯಿಂದ ಹೊರಹಾಕಿ ಕಿರುಕುಳ ನೀಡಿದ್ದಾರೆ. ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಣಪತಿ ರಾಮಚಂದ್ರ ಲೋಹರ್ ಅನ್ನುವಂಥವರ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಅಪ್ಟಾಸ್ ವ್ಯಾಲ್ಯೂ ಹೌಸಿಂಗ್ ಫೈನಾನ್ಸ್ ನಿಂದ ಈ ಟಾರ್ಚರ್ ಅನ್ನ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಳೆದ 5 ವರ್ಷಗಳ ಹಿಂದೆ ಮನೆಯನ್ನ ನಿರ್ಮಾಣ ಮಾಡಿದ್ರು. ಇದಕ್ಕಾಗಿ ಆ ಮನೆ ಕಟ್ಟೋದಕ್ಕೆ ಅಂತ 5 ಲಕ್ಷ ಸಾಲ ತಗೊಂಡಿದ್ರು. ಅನಾರೋಗ್ಯ ಇತ್ತು ಹಾಗೂ ಮಗಳ ಹೆರಿಗೆ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿನಿಂದ ಕೂಡ ಕಂತನ್ನ ಕಟ್ಟೋದಕ್ಕೆ ಆಗಿರಲಿಲ್ಲ. ಪೊಲೀಸರು ಹಾಗೂ ವಕೀಲರ ಸಮ್ಮುಖದಲ್ಲಿ ಮನೆಯನ್ನ ಜಪ್ತಿ ಮಾಡಲಾಗಿದೆ. ಮನೆ ಪಕ್ಕದ ಪುಟ್ಟ ಶೆಡ್ನಲ್ಲೇ 1 ತಿಂಗಳ ಮಗುವಿನ ಜೊತೆ ಕಾಲ ಕಳೀತಿದ್ದಾರೆ. ಮನೆಯಲ್ಲಿದ್ದಂತಹ ವಸ್ತುಗಳನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಬಿಟ್ಟಿಲ್ಲ ಈ ಫೈನಾನ್ಸ್ ಸಿಬ್ಬಂದಿಗಳು. ಬೆಳಿಗ್ಗೆ ಮುಂಜಾನೆ ಬಂದ್ರು ಸರ್ 10 ಗಂಟೆಕ ಏನ್ ನಾಷ್ಟಾ ಮಾಡಿಲ್ಲ, ಒಂದ್ ಚಾ ಕುಡ್ದಿಲ್ಲ, ಮಲ್ಕೊಂಡಿದ್ದು. ಎದ್ದ ಕುಂತಿದ್ದೇವ್ ಅಷ್ಟೇ ಸರ್. ಬಂದಾರ್ನ ಒಂದ್ 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡ್ ಬಂದ್ರು ಸರ್. 4 ಜನ ಪೊಲೀಸರು ಬಂದ್ರ. ಆಮೇಲೆ ಬಾಕಿದವ್ರ ಬ್ಯಾಂಕ್ನವ್ರ ಯಾರ ಒಂದ್ 5-6 ಜನ ಸರ್, ಒಂದ್ 10 ಜನ ಇರ್ಬೋದು ಸರ್. ಅವ್ರೆಲ್ಲಾರು ಕೂಡಿ ಬಂದವ್ರನ್ನ ನಮ್ಗ್ ಟೈಮಿಂಗ್ ಸಕಟ್ ಕೊಡಾಕಿಲ್ ಸರ್. ಅವ್ರ ಬಂದ ನಿಮ್ ಮನಿ ಸೀಸ್ ಆಗೈತಿ ಹಂಗ ಹಿಂಗ ಅಂತ ಹೇಳಿ ಸಾಮಾನ್ ಎಲ್ಲಾ ನೀವ್ ಸಾಮಾನ್ ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸುನ್ ತಗೊಂಡ್ ನೀವ್ ಹೊರಗ ನಡ್ರಿ ಅಂತ ಹೇಳಾಕತ್ರು ಸರ್. ಅಜ್ಜಿ ಒಬ್ಬಾಕಿ ಪೇಷಂಟ್ ಇದ್ಲ ಅಂದ್ರ ಆಕಿನ ಅಡ್ಮಿಟ್ ಮಾಡಿ ಮೊನ್ನೆ ಕರ್ಕೊಂಡ್ ಬಂದಿದ್ದೇವ್ ಸರ್ ನಾವ್ ಅವ್ರನ್ನು ಸಕಟ ಹೊರಗ್ ಹಾಕ 5 ನಿಮಿಷ ನಿಂದ್ರ ಕೊಡುವಾರ ಸರ್. ಎಲ್ಲಾರು ಹೊರಗ್ ಬಿದ್ದು ಹೋಗ್ರಿ ಅಂತೇಳಿ ನಿಂತ್ ಬಿಟ್ಟಿದಾರ ಸರ್ ಅವ್ರು. ಅದಕ್ಕ ಮತ್ತೇನ್ ಮಾಡಿದ್ದು, ಅಲ್ಲಿಂದ ನಮ್ಗ ಟೈಮಿಂಗ್ ಸರ್ 10 ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವ್ ಸಾಮಾನ್ ತಗೊಂಡ್ ಎಲ್ಲಾ ಹೊರಬೀಳ್ತೇವ್, ಇಲ್ರಕ ಬಿಡಾಕ್ ಆಗಂಗಿಲ್ರಿ ನಮಗಂತ ಹೇಳ್ದು. ಆ 10 ನಿಮಿಷ ಟೈಮಿಂಗ್ ಕೊಟ್ರು ಎಲ್ಲಾ ಸಾಮಾನ್ ತಗದು ಹೊರಗಿಟ್ಟಿದೇವ್ರಿ ಸರ್. ಪಾಪುನ್ ಎಲ್ ತಗೊಂಡ್ ಹೋಗ್ ಕುಂಡ್ರ ಸರ್ ನಾವ. ಇದ್ದಿದ್ದು ಡಾಕ್ಯುಮೆಂಟ್ಸ್ ಪಾಪುಗ 8 ತಿಂಗಳದಾಗ ಡೆಲಿವರಿ ಆಗೈತೆ ಅಂತ ಹೇಳಿ ಕಾಜ್ನಾಗ ಇಟ್ಟಿದ್ರು ಸರ್. ಅದ್ರ ಡಾಕ್ಯುಮೆಂಟ್ಸ್ ಔಷಧ ಔಷಧ ಡಾಕ್ಯುಮೆಂಟ್ಸ್ ಎಲ್ಲಾ ಒಳಗ ಅದಾವ ಸರ್. ಅಂತ ತಗೋತೇನ್ ಬಾಗ್ಲಾ ತೆಗಿ ಅಂತಂದ್ರ 5 ನಿಮಿಷ ಬಾಗ್ಲಾ ತೆಗಿಲಿಲ್ಲ ಸರ್ ಅವ್ರು. ಬೆಳಿಗ್ಗೆ ಮುಂಜಾನೆ ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ ಅವ್ರು. 6 ತಿಂಗಳದಾಗ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅಂದ್ಬೋದು ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೇನೆ ಅಂದ್ರೆ ತುಂಬ್ತಿದ್ರು. ಇಲ್ಲ ಅನ್ನತ್ತಾರ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂತ ಹೇಳ್ತಾ ಸಾಲ ತೆಗೆದ ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ. ಒಂದು ಇದನ್ನು ಮಾಡಿದಕ್ರಿ ಇದು ಬರ್ದಿದ್ದಕ್ಕೆ ಬರೀ. ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಮಕ್ಕಳು ತೊಗೊಂಡು ಇದನ್ನು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ತಿನ್ನೋದು ಎಲ್ಲಿ ಮಾಡೋದು ಮಾಡೋದು ಹಾಕ್ಬೇಕಾದ್ರೆ ತಿಳ್ವತ್ತು ಸರ್. 5 ಲಕ್ಷ 3.5 ಲಕ್ಷ ರೂಪಾಯಿ ಕಟ್ಟಿದ್ದೇನೆ ರೀ. 3.5 ಲಕ್ಷ ರೂಪಾಯಿ ಕಟ್ಟಿದ್ದೀನಿ. ಇನ್ನೂ 7 ಲಕ್ಷದ ಚಿಲ್ಲರ್ ಹೇಳ್ತಾರೆ ರೀ ಮ್ಯಾಗ. 10,000 ಮತ್ತು 4,000 ರೂಪಾಯಿ ತುಂಬೇಕಂತಾರೆ. ಈಗ 1 ವರ್ಷ ಆಯ್ತು. ಅವ್ರು 2 ವರ್ಷ ಅಂತಾರೆ. ನಾವು 2 ವರ್ಷ ಅನ್ನೋದಿಲ್ಲ. ನಾವು ಒಂದು ವರ್ಷ ಬಿಟ್ಟಿದ್ದೀನಿ ಕರೆ 2 ವರ್ಷ ಅಂತ ಹೇಳ್ತಾರೆ ಅವ್ರು. ಮತ್ತು ಇದು ಸಾಲ ತಗೊಂಡಿದ್ಕ ಸಬ್ಸಿಡಿ ಹಾಕೈತೆ ಅಂತ ಹೇಳ್ರಿ. ನಂಗೆ ರಾಜ್ಯದಲ್ಲಿ ಫೈನಾನ್ಸ್ ಕಿರುಕುಳದ ಆರೋಪಗಳು ಹೆಚ್ಚಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಟಾರ್ಚರ್ ಕೊಟ್ಟ ವರದಿ ಬಂದಿದೆ. ದೂರು ಕೊಟ್ರೆ ಕ್ರಮ ಕೈಗೊಳ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಬ್ಸಿಡಿ ಹೆಸರಿನಲ್ಲಿ ಸಾವಿರಾರು ಜನರಿಗೆ ಸಾಲ ಕೊಟ್ಟಿದ್ದಾರೆ. ಹಣ ವಾಪಸ್ ಪಡೆಯುವಂತಹ ವಿಚಾರದಲ್ಲಿ ಸಂಘರ್ಷ ಆಗಿದೆ. ಫೈನಾನ್ಸ್ನವರ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ತಾರಿಹಾಳದಲ್ಲಿ 1 ತಿಂಗಳ ಬಾಣಂತಿಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ. ಮನೆಯನ್ನ ಹರಾಜಿಗಿಟ್ಟಿದ್ರು. ಈ ಪ್ರಕರಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿಸ್ತಿದ್ದೇವೆ ಅಂತ ಸಚಿವರು ಹೇಳಿದ್ದಾರೆ. ಮನೆಯನ್ನೇ ಸೀಸ್ ಮಾಡಿದ್ದಾರೆ. ಜನರು ಪರದಾಡ್ತಾ ಇದ್ದಾರೆ. ತಾರಿಹಾಳದಲ್ಲಿ ಬಾಣಂತಿಯನ್ನೇ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಕಳೆದ 1 ತಿಂಗಳಿಂದ ಆ ಪುಟ್ಟ ಮಗುವಿನ ಜೊತೆ ಗುಡಿಸಿಲಿನಲ್ಲಿ ಪಕ್ಕದಲ್ಲಿ ಶೆಡ್ ಅನ್ನು ನಿರ್ಮಿಸಿಕೊಂಡು ವಾಸ ಮಾಡ್ತಿದ್ದಾರೆ ಆ ಕುಟುಂಬ. ಇಂತಹ ಪರಿಸ್ಥಿತಿ ಎಲ್ಲ ಇದೆ ಅನ್ನುವಂತಹ ವರದಿಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತನಿಖೆಯನ್ನ ನಡೆಸ್ತೇವೆ, ವರದಿಯನ್ನ ತರಿಸಿಕೊಂಡಿದ್ದೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ.
ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಫೈನಾನ್ಸ್ನವರು ಸಾಲ ಕೊಡ್ತಾರೆ, ನಂತರ ಅದನ್ನ ವಸೂಲಿ ಮಾಡುವಂತಹ ಸಂದರ್ಭದಲ್ಲಿ ಅಮಾನವೀಯ ರೀತಿಯಾಗಿ ವರ್ತಿಸ್ತಾರೆ. ಏನೆಲ್ಲ ಈಗ ನಡೆದಿದೆ ಅಲ್ಲಿ ಇವಾಗ ಸದ್ಯಕ್ಕೆ? ಆ ಬಾಣಂತಿಯನ್ನ ಮನೆಯಿಂದ ಹೊರ ಹಾಕಿ ಮನೆಯನ್ನ ಸೀಸ್ ಮಾಡುವಂತದ್ದು ಏನಾಗಿತ್ತು? ಎಷ್ಟು ಸಾಲ ಪಡ್ಕೊಂಡಿದ್ರು? ಏನೆಲ್ಲ ಅಪ್ಡೇಟ್ಸ್ ಇದೆ? ಸಬ್ಸಿಡಿ ಹೆಸರಲ್ಲಿ ಜನರಿಗೆ ಸಾಲ ನೀಡ್ತಾರೆ, ಬಡ ಜನರೇ ಸಾಲವನ್ನ ಪಡೆಯುವಂಥದ್ದು. ಅವಶ್ಯಕತೆ ಇರುತ್ತೆ, ಮನೆ ಕಟ್ಟಬೇಕಿರುತ್ತೆ, ಮಗಳು ಮದುವೆ ಮಾಡಬೇಕಾಗಿರುತ್ತೆ, ಈ ಸಂದರ್ಭದಲ್ಲಿ ಸಾಲ ಪಡೀತಾರೆ. ಆದರೆ ಅದನ್ನ ಕಟ್ಟಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ನಿಧಾನವಾಗಿ ಸಾಲ ವಸೂಲಿ ಮಾಡುವಂತಹ ಕ್ರಮ ಕೈಗೊಳ್ಳಬೇಕು, ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಟು ಮನೆಯನ್ನೇ ಸೀಸ್ ಮಾಡುವಂಥದ್ದು, ಆ ಮನೆಯಲ್ಲಿರುವಂತಹ ಬಾಣಂತಿಯನ್ನು ಸೇರಿದಂತೆ ಎಲ್ಲರನ್ನ ಕೂಡ ಮನೆಯಿಂದ ಹೊರಗಿಡುವಂಥದ್ದು, ಟಾರ್ಚರ್ ಕೊಡುವಂಥದ್ದು, ಮಾನಸಿಕವಾಗಿ ಕಿರುಕುಳ ಕೊಡುವಂಥದ್ದು. ಒಂದ್ ಕಡೆ ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ, ಮರದ ಮೇಲೆ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿ ಮೀರ್ತಾ ಇದೆ. ಕಾನೂನಿನ ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ಕೂಡ ನಾಳೆ ನಡೆಸಲಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಈ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಕೂಡ ಮಾಡೋದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮನೆಯನ್ನ ಸೀಸ್ ಮಾಡಿ ಜನರಿಗೆ ಸಂಕಷ್ಟ ತಂದೊಡ್ಡಿದ್ದಾರೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ವರದಿಯನ್ನ ತರಿಸ್ಕೊಂಡಿದ್ದೇನೆ, ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿಸ್ತೇನೆ. ನಾನು ಮನೆಯನ್ನ ಹರಾಜಿಗೆ ಇಟ್ಟಿದ್ದಾರೆ, ಮನೆ ಸಿಬ್ಬಂದಿಯನ್ನೆಲ್ಲ ಹೊರಗಡೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ತನಿಖೆಯನ್ನ ನಡೆಸಲಿಕ್ಕೆ ಹೇಳಿದ್ದೇನೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಯಚೂರು, ಬೆಳಗಾವಿ ಎಲ್ಲ ಕಡೆಯೂ ಕೂಡ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿಮೀರಿ ನಡೀತಾ ಇದೆ. ರಾಜ್ಯದಲ್ಲಿ ಈ ಹಿಂದೆ ಮಂಡ್ಯ, ಮೈಸೂರು ಭಾಗದಲ್ಲಿ ಕೂಡ ಅತಿ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ನವರು ಕಾಟ ಕೊಡ್ತಾ ಇದ್ರು. ಮಹಿಳೆಯರು ಕಣ್ಣೀರಿಡ್ತಾ ಇದ್ರು, ಸಾವು ನೋವುಗಳು ಕೂಡ ಸಂಭವಿಸ್ತಿದ್ರು. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ನವರು ಕಾಟ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈಗ ಬೆಳಗಾವಿಯಲ್ಲಿ ಅತಿ ಹೆಚ್ಚಾಗಿ ಟಾರ್ಚರ್ ನಡೀತಾ ಇದೆ. ಈ ಕುರಿತಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕ್ರಮವನ್ನ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಸಬ್ಸಿಡಿ ಹೆಸರಲ್ಲಿ ಸಾವಿರಾರು ಜನರಿಗೆ, ಒಂದಲ್ಲ ಎರಡಲ್ಲ ಸಾವಿರಾರು ಜನ ಸಾಲ ಪಡ್ಕೊಂಡಿರ್ತಾರೆ. ಸಾಲ ಕಟ್ಟೋದು ಲೇಟ್ ಆಯಿತು ಅಂತ ಮನೆಯನ್ನೇ ಸೀಸ್ ಮಾಡುವಂಥದ್ದು, ಟಾರ್ಚರ್ ಕೊಡುವಂಥದ್ದು, ಬಾಯಿಗೆ ಬಂದಂಗೆ ಬೈತಾರೆ. ಇವರ ಮೇಲೆ ವಿಚಾರಣೆಯನ್ನು ನಡೆಸ್ತೇನೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಸಂಘರ್ಷಗಳು ಕೂಡ ನಡೆಯುತ್ತೆ. ಮನನೊಂದು ಆತ್ಮಹತ್ಯೆಗೆ ಕೂಡ ಶರಣಾಗ್ತಾರೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿ ಮೀರ್ತಾ ಇದೆ. ಈಗ ಬೆಳಗಾವಿಯಲ್ಲಿ ಬಾಣಂತಿಯನ್ನೇ ಮನೆಯಿಂದ ಹೊರಗಡೆ ಹಾಕಿ ಆ ಮನೆಯನ್ನ ಸೀಸ್ ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ಶೆಡ್ಡಲ್ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಈ ರೀತಿ ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು? ಚೈತ್ರ ಹರೀಶ್, ಬೆಳಗಾವಿಯಲ್ಲಿ ಇದೊಂದೇ ಪ್ರಕರಣ ಅಲ್ಲ. ಕಳೆದ 1 ತಿಂಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ 2-3 ಪ್ರಕರಣಗಳು ಬೆಳಗಾವಿಯಲ್ಲಿ ಇರೋದು. ಒಂದು ಮರಡಿ ಭಾಗದಲ್ಲಿ ಸುಮಾರು 3,000ದಷ್ಟು ಜನರಿಗೆ ಒಂದು ಸಾಲವನ್ನು ಕೊಡಲಾಗಿದೆ. ಸಾಲ ಕೊಡುವಂಥ ಸಂದರ್ಭದಲ್ಲಿ 50,000 ರೂಪಾಯಿ ಸಾಲ ತೆಗೆದುಕೊಂಡ್ರೆ ಆ ಸಾಲ ಕೊಟ್ಟಂಥವರು 25,000 ತೆಗೆದುಕೊಂಡು ಈ ಗ್ರಾಹಕರಿಗೆ 25,000 ಕೊಡ್ತಾರೆ. ನೀವು ಯಾವುದೇ ರೀತಿ ಕಂತು ಕಟ್ಟೋ ಅವಶ್ಯಕತೆ ಇಲ್ಲ ಅಂತೇಳಿ ನಂಬಿಸಿ ಮೋಸ ಮಾಡಲಾಗಿದೆ. ಈ ರೀತಿ 2 ಪ್ರಕರಣಗಳಿದೆ. ಒಂದು ಪ್ರಕರಣದಲ್ಲಿ 3,000 ಜನ, ಮತ್ತೊಂದು ಪ್ರಕರಣದಲ್ಲಿ 700ಕ್ಕೂ ಹೆಚ್ಚು ಜನ. ಒಂದು ಪ್ರಕರಣದಲ್ಲಿ 1,000 ಕೋಟಿ, ಮತ್ತೊಂದು ಪ್ರಕರಣದಲ್ಲಿ 19 ಕೋಟಿಯಷ್ಟು ಜಿಲ್ಲೆಯಲ್ಲಿ ವಂಚನೆ ಆಗಿದೆ. ಈ ನಡುವೆ ನಿನ್ನೆ ಬೆಳಗಾವಿ ತಾಲೂಕಿನ ತಾರೇಹಾಳ ಗ್ರಾಮದಲ್ಲಿ ಒಂದು ತಿಂಗಳ ಬಾಣತಿ ಇರತಕ್ಕಂತಹ ಮನೆಯನ್ನ ಮೈಕ್ರೋ ಫೈನಾನ್ಸ್ನವರು ಸೀಸನ್ನ ಮಾಡಿರ್ತಕ್ಕಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾದರೂ ಈಗ 1 ತಿಂಗಳ ಕಾಲ ಅವಕಾಶ ಕೊಡಬೇಕು ಅಂತೇಳಿ ಮೈಕ್ರೋ ಫೈನಾನ್ಸ್ನವರಿಗೆ ನಾವು ಸಭೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ ಮತ್ತು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ವಿ. ಇದನ್ನ ಇನ್ನೂ 1 ತಿಂಗಳು ಕಾಲಾವಕಾಶ ಇದೆ. ಈ ನಡುವೆ ಈ ಒಂದು ತಾರೇಹಾಳದಲ್ಲಿ ಪ್ರಕರಣ ನಡೆದಿದೆ. ಈ ಬಗ್ಗೆಯೂ ಕೂಡ ಕುಟುಂಬಸ್ಥರು ದೂರು ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂದ್ರೆ ಈಗ ನಿನ್ನೆ ಒಬ್ಬ ಮಹಿಳೆಯೊಬ್ಬರು ಮರಡಿ ಕ್ಷೇತ್ರದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಆ ಬಗ್ಗೆಯೂ ಕೂಡ ಕುಟುಂಬಸ್ಥರಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ, ಅದನ್ನ ಅವ್ರ ಕುಟುಂಬಸ್ಥರು ದೂರು ಕೊಟ್ಟರೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟು ಫೈನಾನ್ಸ್ಗಳು ಒಂದ್ ಕಡೆ ಆದರೆ ಮಧ್ಯವರ್ತಿಗಳ ಕಾಟವು ಕೂಡ ಸಾಕಷ್ಟಿದೆ. ಯಾಕಂದ್ರೆ ಈ ಬೆಳಗಾವಿಯಲ್ಲಿ ನಡೆದಂತಹ ಫೈನಾನ್ಸ್ ವಂಚನೆ ಪ್ರಕರಣದಲ್ಲಿ ಮಧ್ಯವರ್ತಿಗಳ ಪಾತ್ರ ಬಹುದೊಡ್ಡ ಇರ್ತಕ್ಕಂಥದ್ದು. ಅದಕ್ಕೆ ಅವ್ರು ಏನಂದ್ರೆ
ಫೈನಾನ್ಸ್ಗಳಿಂದ 50,000 ರೂಪಾಯಿ ಗ್ರಾಹಕರ ಹೆಸರಲ್ಲಿ ಸಾಲ ತೆಗೆದುಕೊಂಡು ಅದರಲ್ಲಿ 25,000 ತಾವಿಟ್ಕೊಂಡು ಗ್ರಾಹಕರಿಗೆ 25,000 ಕೊಡ್ತಾರೆ. ನೀವು ಯಾವುದೇ ರೀತಿ ಕಂತುಗಳನ್ನ ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಂಬಿಸಿ ದೊಡ್ಡ ಮೋಸ ಜಾಲ ನಡೆದಿರ್ತಕ್ಕಂಥದ್ದು. ಸಾವಿರಾರು ಕೋಟಿ ರೂಪಾಯಿ ಈಗ ಸದ್ಯ ಈ ಒಂದು ಜನ ಫೈನಾನ್ಸ್ಗಳಿಗೆ ಕಟ್ಟಬೇಕಿದೆ. ಫೈನಾನ್ಸ್ನವರು ಹಣ ಕಟ್ಟಿ ಅಂತ ಹೇಳಿ ಜನರ ದುಂಬಾಲು ಬಿದ್ದಿದ್ರಿಂದ ಜನ ಈಗ ಏನು ಜಿಲ್ಲಾಡಳಿತದ ಮೊರೆ ಹೋಗಿರ್ತಕ್ಕಂಥದ್ದು. ಅತಿ ಹೆಚ್ಚು ಸತೀಶ್ ಜಾರಕಿಹೊಳಿ ಸ್ಪರ್ಧಿಸುವ ಯಮಕನಮರಡಿ ಕ್ಷೇತ್ರದಲ್ಲೇ ವಂಚನೆ ನಡೆದಿದೆ. ಈ ಒಂದು ಬೆಳಗಾವಿಯ ತಾರಿಹಾಳ ಪ್ರಕರಣ ಸಂಬಂಧಪಟ್ಟವು ಕೂಡ ಈಗ ಜಿಲ್ಲಾಡಳಿತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಆ ಕುಟುಂಬಸ್ಥರಿಗೆ ನೆರವಾಗುವಂತ. ಧನ್ಯವಾದ ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ.